ನೋಡಿ ಫ್ರೆಂಡ್ಸ್, ಒಂದು ನಾರ್ಮಲ್ ಫೋಟೋ ಕಲರ್ ಆಯಿಲ್ ಪೇಂಟಿಂಗ್ ಎಫೆಕ್ಟ್ ಹೆಂಗೆ ತರೋದಂತ ತೋರಿಸಿದ್ದೀನಿ. ಸ್ಮರ್ಜ್ ಮಾಡಬೇಕು ಫಸ್ಟ್. ಫೋಟೋನೆಲ್ಲ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ರಿ. ಬ್ರೈಟ್ನೆಸ್, ಕಾಂಟ್ರಾಸ್ಟ್ ಕರೆಕ್ಟಾಗಿ ಲೆವೆಲ್ಸ್ ಇಟ್ಕೊಂಡು ಕಟ್ ಮಾಡಿಕೊಂಡ್ರೆ ಒಂದೊಳ್ಳೆ ಬ್ಯಾಕ್ಗ್ರೌಂಡ್ ಮೇಲೆ ಇಟ್ಟು ಫಿಲ್ಟ್ರ್ ಕೊಟ್ಟು ಶಾರ್ಪಿನಲ್ಲಿ ಸ್ವಲ್ಪ ಶಾರ್ಪಿನ ಇಟ್ಕೊಂಡು ಸ್ಮರ್ಜ್ ಮಾಡೋಕ್ಕೆ ಶುರು ಮಾಡಿರಿ. ಸ್ಮರ್ಜ್ ನೋಡ್ರಿ, ಸ್ಮರ್ಜ್ ಬ್ರಷ್ ಎತ್ಕೊಂಡಿದ್ದೀನಿ, ಸ್ಮರ್ಜ್ ಮಾಡ್ತಾ ಇದ್ದೀನಿ. ಇನ್ನೊಂದು ಯಾವುದೇ ಒಂದು ಫೋಟೋನ ಆಯಿಲ್ ಪೇಂಟಿಂಗ್ ಎಫೆಕ್ಟ್ ತರಬೇಕಂದ್ರೆ ಟೈಮ್ ತೊಗೊಳತ್ತೆ. ಏನಪ್ಪ ಅಷ್ಟು ದೊಡ್ಡ ವಿಡಿಯೋ ಹಾಕಿರ್ತಾರೆ, ಹೆಂಗೆ ಇದೆ ಇಷ್ಟೊತ್ತವರೆಗೂ ನೋಡೋದು ಅದೆಲ್ಲ ಅನ್ಸ್ಕೊಂಬಾರ್ದು. ನೋಡೋಂಗೆ ಮಾಡ್ಬೇಕಂತ ಮನ್ಸಲ್ಲಿದ್ರೆ ನೋಡಲೇಬೇಕಾಗತ್ತೆ. ನೋಡ್ರಿ, ಹುಡುಕಿದ್ರೆ ಎಲ್ಲೂ ಯೂಟ್ಯೂಬಲ್ಲೇ ಸಿಗಲ್ಲ ವಾಯ್ಸ್ ಇರೋದು ವಿಡಿಯೋ. ಯಾರು ಇದನ್ನೆಲ್ಲ ಹೇಳಲ್ಲ, ಹಾಕಿರ್ತಾರೆ ವಿಡಿಯೋಗಳು ಕಡಿಮೆ. ಎಲ್ಲ ಸ್ಮರ್ಜ್ ಅಷ್ಟೇ. ಸ್ಮರ್ಜ್ ಚೆನ್ನಾಗಿ ಮಾಡಿದ್ರೆ, ಸ್ಮರ್ಜ್ ಹೆಂಗೆ ಮಾಡ್ತೀರೋ ಹಂಗೆ ಔಟ್ಪುಟ್ ಈಚೆ ಬರುತ್ತೆ. ನೋಡ್ರಿ, ಇದೊಂದು ನಾರ್ಮಲ್ ಇಮೇಜು ಏನು ಅಷ್ಟೊಂದಿಲ್ಲ. ಇಮೇಜ್ನ ಯಾಕೆ ಮಾಡಬಾರ್ದು ಅಂತ ಹೀರೋಯಿನ್ಸ್ ಅವುಗಳಿಗೆಲ್ಲ ಆಲ್ರೆಡಿ ಕಲರ್ಸ್ ಎಫೆಕ್ಟ್ಸ್ ಇರುತ್ತೆ. ಸ್ವಲ್ಪ ಸ್ಮರ್ಜ್ ಮಾಡೋದನ್ನು ನಡೆದೋಗುತ್ತೆ. ನಾರ್ಮಲ್ ಮನುಷ್ಯನ ಮಾಡ್ಬೋದಾ, ನಾರ್ಮಲ್ ಇಮೇಜ್ ಮಾಡ್ಬೋದಾ ಅನ್ನೋರಿಗೆ ಈ ಒಂದು ವಿಡಿಯೋ ಆಗತ್ತೆ. ನಾರ್ಮಲ್ ಫೋಟೋ ಇದ್ರೂ ಕಲರ್ ಎಫೆಕ್ಟ್, ಆಯಿಲ್ ಪೇಂಟಿಂಗ್ ಎಫೆಕ್ಟ್ ತರ್ಬೋದು. ನೋಡ್ರಿ, ಸ್ವಲ್ಪ ಸ್ಮರ್ಜ್ ಮಾಡಿದ್ದೀನಿ, ಹೆಂಗೆ ಕಾಣಿಸ್ತಾ ಇದೆಯಾ. ಆದಷ್ಟು ನಿಧಾನಕ್ಕೆ ಟ್ರೈ ಮಾಡಬೇಕು. ಸ್ವಲ್ಪ ಸ್ಮರ್ಜ್ ಮಾಡಬೇಕು. ಹಂಗೆ ಸ್ಮರ್ಜ್ ಮಾಡ್ತಾ ಇದ್ರೆ ಟೈಮ್ ಜಾಸ್ತಿ ಎಳೆಯುತ್ತೆ, ತುಂಬ ಲೆಂತ್ ತಗೊಳತ್ತೆ ವಿಡಿಯೋ. ಅಷ್ಟೊತ್ತವರೆಗೂ ನೋಡೋದಕ್ಕೆ ಬೋರ್ ಹೊಡಿಸ್ಬೋದು ಅಂತ ನೀವು ವರ್ಕ್ ಮಾಡಬೇಕಾದ್ರೆ ಟೈಮ್ ತಗೊಂಡು ಮಾಡ್ರಿ. ಎಷ್ಟು ಟೈಮ್ ತೊಗೊಂಡು ಮಾಡ್ತೀರೋ ಅಷ್ಟೇ ನೀಟಾಗಿ ಔಟ್ಪುಟ್ ಸಿಗತ್ತೆ. ಮಾಡಬೇಕಷ್ಟೆ, ಮಾಡಿದ್ರೆ ಆಗತ್ತೆ. ನೋಡಿ, ಸ್ಮರ್ಜ್ ಮಾಡೋದೇ ಸ್ವಲ್ಪ ಟೈಮ್ ತೊಗೊಳತ್ತೆ. ಸ್ಮರ್ಜ್ ಮಾಡಾದ್ಮೇಲೆ ಕಲರ್ಸ್ ಬೇಕಂದರೆ ಆ್ಯಡ್ ಮಾಡ್ಕೊಬೋದು, ಇಲ್ಲ ಸ್ಮರ್ಜ್ ಮಾಡೋಕ್ಕೆ ಮುಂಚೆನೇ ಕಲರ್ಸ್ ಆ್ಯಡ್ ಮಾಡಿ ಸ್ಮರ್ಜ್ ಮಾಡ್ಬೋದು. ಅದಕ್ಕೆಲ್ಲ ಅಷ್ಟೊಂದು ಟೈಮ್ ತೊಗೊಳಲ್ಲ. ಸ್ಮರ್ಜ್ ಮಾಡೋದಕ್ಕೆ ಮಾತ್ರ ಟೈಮ್ ತೊಗೊಳತ್ತೆ. ಅದು ಟೈಮ್ ತೊಗೊಂಡು ಮಾಡಿದ್ರೇ ಅದಕ್ಕೆ ಒಂದು ಒಳ್ಳೆ ರಿಸಲ್ಟ್ ಸಿಗೋದು.
ನೋಡಿ ಫ್ರೆಂಡ್ಸ್, ಸ್ಮರ್ಜ್ ಮಾಡೋದು ಸ್ವಲ್ಪ ಟೈಮ್ ಜಾಸ್ತಿ ತಗೊಳ್ತಾ ಇದೆ. ಸ್ಟಾರ್ಟಿಂಗ್ ಒಂದು ಸ್ವಲ್ಪ ತೋರಿಸಿ ಎಂಡ್ ಮಾಡ್ಬೋದು. ಹಂಗೆ ಮಾಡಿದ್ರೆ ಸೆಂಟ್ರಲ್ ಏನು ಮಾಡಿದ್ರೆ ಅಂತ ನಿಮ್ಗೆ ಗೊತ್ತಾಗಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಮಾಡ್ತಾಯಿದ್ದೀನಿ. ನಿಧಾನಕ್ಕೆ ಒಳ್ಳೆ ಫಿನಿಶಿಂಗ್ ಟಚ್ ಕೊಟ್ಟು ಮಾಡ್ಬೋದು. ಆದರೆ ಟೈಮ್ ಜಾಸ್ತಿ ತಗೊಳತ್ತೆ. ಇದೇನಾದ್ರು ಡೌಟ್ಸ್ ಇದ್ದರೆ ಕಾಮೆಂಟೆಲ್ಲ ಹಾಕ್ರಿ, ನೋಡೋಣ. ನನ್ನ ಕೈಯಲ್ಲಿ ಆದರೆ ನಾನು ಗೊತ್ತಿದ್ರೆ ನಾನು ಖಂಡಿತ ಅದಕ್ಕೆ ಹಿಂಗೆ ಏನು ಅಂತ ರಿಪ್ಲೈ ಕೊಡ್ತೀನಿ. ಇದೆಲ್ಲ ಡೀಟೇಲಾಗಿ ಸಣ್ಣ ಸಣ್ಣದಾಗಿ ಏರ್ಸ್ ಹೆಂಗೆ, ಕಣ್ಣು ಹೆಂಗೆ ಎಲ್ಲ ನೀಟಾಗಿ ಮಾಡಿ ಕೊಡ್ತೀನಿ. ಫಸ್ಟ್ ಇದೆಲ್ಲ ನೋಡಬೇಕಿದೆ, ಏನು ಹೆಂಗೆ ಜನ ಹೆಂಗೆ ರೆಸ್ಪಾನ್ಸ್ ಮಾಡ್ತಾರೆ, ಇಂಟ್ರೆಸ್ಟ್ ಇದೆಯಾ. ಇಂಟ್ರೆಸ್ಟ್ ಇರೋರೆಲ್ಲ ನೋಡಿ ಅಂದರೆ ಮಾಡೋಣ. ನೋಡಿ ಎಲ್ಲ ಸ್ಮರ್ಜಿಂದಾನೇ ಅದು ಒಂದು ಆಯಿಲ್ ಪೇಂಟ್ ಎಫೆಕ್ಟ್ ತೊಗೊಂಬರ್ಬೋದು. ನೋಡ್ರಿ, ನಾನು ಚಾನಲ್ಗೆ ಹೋಗಿ ಇನ್ನೂ ಹಿಂದೆ ವಿಡಿಯೋಸ್ ಇರುತ್ತೆ. ಅದರಲ್ಲಿ ಇನ್ನೂ ನಿಮ್ಗೆ ಡೀಪಾಗಿ ಗೊತ್ತಾಗ್ಬೋದು. ವಾಯ್ಸ್ ಇಲ್ಲ ಅಂದರೆ ಎಂಡಿಂದ ಫಿನಿಶಿಂಗ್ವರೆಗೂ ಎಲ್ಲ ಮಾಡಿದ್ದೀನಿ. ಇದರಲ್ಲಿ ನಾರ್ಮಲ್ ಫೋಟೋನೇ ಯಾಕೆ ಒಂದು ಮಾಡಬಾರ್ದು ಅಂತ ಯಾವುದೋ ಒಂದು ನಾರ್ಮಲ್ ಪಿಕ್ಚರ್ ಒಂದು ಎತ್ಕೊಂಡು ಎಡಿಟ್ ಮಾಡ್ತಾಯಿದ್ದೀನಿ. ನೋಡ್ರಿ, ಲಿಪ್ಸ್ ಮಾಡ್ತಾಯಿದ್ದೀನಿ, ತುಟಿ ಏನಿಲ್ಲ. ಬಸ್ ಇರೋ ಕಲರ್ಸ್ನೇ ಅಲ್ಲಲ್ಲೇ ಸ್ಮರ್ಜ್ ಮಾಡೋದು ಅಷ್ಟೇ ಇದರಲ್ಲಿ ಇರೋದಂಥ ಒಂದು ಟೆಕ್ನಿಕ್. ಎರಡು ಟ್ರೈ ಮಾಡ್ತಾಯಿದ್ರೆ ಆಗತ್ತೆ, ಟ್ರೈ ಮಾಡಬೇಕಷ್ಟೆ. ಖಂಡಿತವಾಗ್ಲೂ ಇದರಿಂದ ಯಾರಿಗಾದ್ರೆ ಯೂಸ್ ಮಾಡ್ಕೊಳೋರಿದ್ರೆ ಯೂಸ್ ಆಗಬೇಕಂತಕ್ಕೋಸ್ಕರನೇ ಇಷ್ಟೆಲ್ಲ ಎಕ್ಸ್ಪ್ಲೇನ್ ಮಾಡಿ ಮಾಡ್ತಾಯಿದ್ದೀನಿ.